ಸಾರ್ಗೆ ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಸೊಂಟ ನೋವಿತ್ತು ಸರ್? 4-5 ಇಯರ್ಸಿಂದ ಸರ್. 4-5 ಇಯರ್ಸಿಂದ ಇತ್ತು. ಮತ್ತು ಡಯಾಬಿಟಿಕ್ ಇದ್ದರು. ಅವ್ರಿಗೆ ಬ್ಲಡ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಲೆಡ್ ಸೀಸ ಅಂಶ 211 ಬಂದಿತ್ತು. ಅದು ಯೂಶಲಿ ನಾರ್ಮಲಿ ಬಂದು ಲೆಸ್ ದೆನ್ 0 ಇರಬೇಕು, ಅಟ್ಲೀಸ್ಟ್ ಲೆಸ್ ದೆನ್ 10ವರೆಗೂ ಓಕೆ. ಅದಿರುವಾಗ ಅದೇನು ಮಾಡುತ್ತೆ, ಡಿಸ್ಕ್ಗಳನ್ನ ಡಿಜನ್ರೇಷನ್ ಮಾಡಿ ಸ್ಪಾಂಡಿಲೋಸಿಸ್ ಮಾಡುತ್ತೆ ಮತ್ತು ಡಿಸ್ಕ್ ಬಲ್ಜು ಕೂಡ ಮಾಡುತ್ತೆ. ಸೊ ಇವಾಗ ಅವ್ರಿಗೆ ಡ್ರಿಪ್ಪೆಲ್ಲ ಹಾಕಿ ಇಂಜೆಕ್ಷನ್ಸ್ ಎಲ್ಲ ಮಾಡಿದ್ಮೇಲೆ ಇವಾಗ 84ಗೆ ಬಂದಿದೆ. ಇವು ಇನ್ಮೇಲೆ ಡ್ರಿಪ್ ಅವಶ್ಯಕತೆ ಬರೋಲ್ಲ. ಇನ್ನು ಸ್ವಲ್ಪ ದಿನ ಜಸ್ಟು ಅದು ಬೇಕಾಗಿರ್ತಕ್ಕಂಥ ಬೆಂಟನೆಟ್ ಕ್ಲೇ ಪೌಡರು ಮತ್ತು ಡ್ರಾಪ್ಸ್ ಬರೆದಿದ್ದೀನಿ, ಅವೆಲ್ಲ ತೊಗೊಂಡು ಕಿಲೇಟ್ ಮಾಡ್ಕೊತ ಓರಲ್ ಕಿಲೇಟರ್ಸ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಸರ್ ಎಷ್ಟು % ಪೇನ್ ಕಡಿಮೆ ಇದೆ? ಈಗ ಆಲ್ಮೋಸ್ಟ್ ಅವಾಗ 90 ಕಮ್ಮಿ ಆಗಿದೆ. ಲಾಸ್ಟ್ ಟೈಮ್ ಬಂದಾಗ ಮೇಡಮ್ ಇವರು ದೀಕ್ಷಿತ ಅಂದರೆ ಅವರು ಹ್ಯಾಂಗಿಂಗ್ ಎಕ್ಸಸೈಸ್ ಮಾಡ್ತಾರೆ. ಸೊ ಅದು ಮಾಡಿದ್ಮೇಲೆ ಇನ್ನೂ ಪೇನ್ ತುಂಬಾ ಕಮ್ಮಿ ಫ್ರೀ ಆಗಿದೆ. ಓಕೆ. ಈಗ ಅದು ಡೈಲಿ ಮಾರ್ನಿಂಗ್ ಈವ್ನಿಂಗ್ ಅದು ಮಾಡ್ತಾರೆ. ಸುಮ್ಮನೆ ಪುಲ್ಲಪ್ ಥರ ಇಟ್ಕೊಂಡ್ಬಿಟ್ಟು ಹ್ಯಾಂಗ್ ಆಗ್ತೀರಾ? ಇಟ್ಕೊಂಡು ಹ್ಯಾಂಗ್ ಮಾಡೋದು. ಸರಿ. ಭಾರ ಕೆಳಗಡೆ ಭಾರ ಬಿಟ್ಟಾಗ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ ಸರ್. ಸ್ಟ್ರೆಚ್ ಆದಾಗ ಇದು ಇನ್ಫ್ಲಮೇಷನ್ ಇನ್ನೂ ಕಡಿಮೆ ಆಗುತ್ತೆ. ಓಕೆ. ಅದೇ ಥರ ನೆಕ್ಕಿಗೂ ಸ್ಟ್ರೆಚ್ ಇದು ತರಿಸಿದ್ವಿ. ಸ್ವಲ್ಪ ಸ್ಟ್ರೆಚ್ ಮಾಡ್ತೀನಿ, ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ, ಇದು ಪರವಾಗಿಲ್ಲ. ಓಕೆ. ಓಕೆ. ಓವರಾಲ್ ಎಷ್ಟು % 90% ಬೆಟರ್ ಇದೆ. ಓಕೆ. ಸ್ವಲ್ಪ ಕೂತ್ಕೊಂಡಾಗ ಈ ಥರ ಬಗ್ದಾಗ ಎಲ್ಲ ಸ್ವಲ್ಪ ನೋವು ಬರುತ್ತೆ. ನಿಮಗೆ ಮೇಯ್ನ್ಲಿ ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಈ ಗೋಧಿ ಮೈದಾ ಅದೆಲ್ಲ ಬಿಟ್ಟು ಕಾಫಿ ಟೀ ಅದೇ, ಯಾಕಂದರೆ ಅದರಲ್ಲೇ ಮೇಯ್ನ್ ಇರೋದು ಲೆಡ್ ಕಂಟೆಂಟ್. ಅದೆಲ್ಲ ಬಿಟ್ಟು 5 months ಆಯ್ತು. ಅಂದರೆ ಇದು ಬಂದಾಗ ಏನು ಹೇಳಿದ್ರಿ, ಅದು ಲೈಫ್ ಟೈಮ್ ಸ್ಟಾಪ್ ಮಾಡ್ತಾರೆ ಅದನ್ನು. ಓಕೆ. ನಮ್ಮ ಯೂಟ್ಯೂಬ್ ನೋಡೋಂಥವ್ರಿಗೆ ಏನು ಹೇಳ್ತೀರಾ ಸರ್? ಫುಡ್ ಸರಿಯಾಗಿ ಮಾಡ್ಕೊಂಡ್ರೆ ಕರೆಕ್ಟ್ ಸರ್. ಕಂಟ್ರೋಲ್ ಮಾಡ್ಕೊಂಡ್ರೆ ಎಲ್ಲ ಕಂಟ್ರೋಲ್ ಆಗುತ್ತೆ. ಕರೆಕ್ಟ್ ಸರ್. ಕರೆಕ್ಟ್. ಆಹಾರವೇ ಪರಮ ಔಷಧ.